ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಿಸಿಎಂ ಡಿಕೆಶಿ ಮನೆಗೆ ಕೆಎಸ್ಸಿಎ ಅಧ್ಯಕ್ಷರ ಆಗಮನವಾಗಿದೆ. ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್, ಕಾರ್ಯದರ್ಶಿ ವಿನಯ್, ಡಿಎನ್ಎಂಟಿ ವೆಂಕಟ್ ಹಾಗೆ ಆರ್ಸಿಬಿ ಸಿಇಒ ರಾಜೇಶ್ ಮೆನನ್ ಭಾಗಿಯಾಗಿದ್ದಾರೆ. ಒಂದು ಸಭೆಯನ್ನ ಮಾಡಿದ್ದಾರೆ. ಡಿಸಿಎಂ ಡಿಕೆಶಿ ಅವರನ್ನ ಭೇಟಿಯಾಗಿ ಇನ್ನು ಶಾಸಕರಿಗೆ ಮ್ಯಾಚ್ ಟಿಕೆಟ್ ವಿಚಾರವಾಗಿ ನಡೆದಂತ ಚರ್ಚೆ ಇದು. ಬೆಂಗಳೂರಿನ ಡಿಕೆಶಿ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ತಾ ಇರುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಆರ್ಸಿಬಿ ಸಿಇಒ ರಾಜೇಶ್ ಮೆನನ್ ಕೂಡ ಭಾಗಿಯಾಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಮನೆಗೆ ತೆರಳಿದ್ದಾರೆ. ವೆಂಕಟೇಶ್ ಪ್ರಸಾದ್ ಜೊತೆಗೆ ಕೆಎಸ್ಸಿಎ ಪದಾಧಿಕಾರಿಗಳು ಕೂಡ ಆಗಮಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಚರ್ಚೆಯನ್ನ ಮಾಡಿದ್ದಾರೆ. ಶಾಸಕರಿಗೆ ಮ್ಯಾಚ್ ಟಿಕೆಟ್ ವಿಚಾರ ಈಗಾಗಲೇ ದೊಡ್ಡ ಮಟ್ಟದಲ್ಲಿಯೂ ಕೂಡ ಸದ್ದು ಮಾಡಿತ್ತು. ಜನಸಾಮಾನ್ಯರ ಜೊತೆಗೆ ನಾವು ಹೋಗಿ ನಮ್ಮ ಫ್ಯಾಮಿಲಿ ಸಮೇತ IPL ಮ್ಯಾಚ್ ಅನ್ನು ವೀಕ್ಷಣೆ ಮಾಡೋದಕ್ಕೆ ಆಗುವುದಿಲ್ಲ ಅಂತ ಹೇಳಿ ವಿಜಯಾನಂದ ಕಾಶ್ಯಪ್ನವರು ಕೂಡ ಆಗ್ರಹಿಸ್ತಾರೆ. ಹಾಗಾಗಿ ನಮಗೆ ಎಕ್ಸ್ಟ್ರಾ ಟಿಕೆಟ್ ಅನ್ನು ಕೊಡುವಂತೆ ಮನವಿಯನ್ನು ಮಾಡಿಕೊಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಕೂಡ ಇದಕ್ಕೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೇವೆ ಅಂತ ಹೇಳ್ತಾರೆ. ಅದಾದ ನಂತರದಲ್ಲಿ 2 ಟಿಕೆಟ್ ಅನ್ನು ಕೂಡ ಅವರು ನೀಡೋದಕ್ಕೆ ತೀರ್ಮಾನವನ್ನು ಮಾಡ್ತಾರೆ. ಆದಾಗ್ಯೂ ಕೂಡ ಮತ್ತು ಹೆಚ್ಚಿನ ಟಿಕೆಟ್ ಅನ್ನ ಬೇಕು ಅಂತ ಹೇಳಿ ಮನವಿಯನ್ನು ಇಡ್ತಾರೆ. ಅದಾದ ನಂತರದಲ್ಲಿ ಇದೀಗ ಚರ್ಚೆಯನ್ನು ಕೂಡ ಮಾಡಲಾಗ್ತಾ ಇದೆ. ಹಾಗಾಗಿ ಈ ಸಭೆಯಲ್ಲಿ ಯಾವ ರೀತಿಯಾದಂತಹ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇನ್ನು IPL ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರಿಗೆ ಟಿಕೆಟ್ ನೀಡಬೇಕು ಅನ್ನುವಂಥ ಆಗ್ರಹಗಳು ಕೂಡ ಕೇಳಿಬಂದವು. ಇದಕ್ಕೆ ಕೆಲವೊಂದಿಷ್ಟು ಜನ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ಚರ್ಚೆ ಮಾಡೋದಕ್ಕೆ ಸಾಕಷ್ಟು ಜ್ವಲಂತ ಸಮಸ್ಯೆಗಳಿವೆ, ಆದರೆ ಅದರ ಬದಲಾಗಿ IPL ಟಿಕೆಟ್ ವಿಚಾರವಾಗಿ ನೀವು ಪ್ರಸ್ತಾಪವನ್ನು ಮಾಡ್ತೀರಾ ಅಂತ. ಅದಾದ ನಂತರದಲ್ಲಿಯೂ ಕೂಡ ಸ್ಪೀಕರ್ ಡಿಸಿಎಂ ಡಿಕೆಶಿ ಅವರ ಜೊತೆಗೆ ಮಾತನಾಡಬೇಕು, ಇದರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ತೇವೆ ಅಂತ ಹೇಳ್ತಾರೆ. ನಂತರ 2 ಟಿಕೆಟ್ ಘೋಷಣೆಯಾಗುತ್ತೆ. ಈಗ ಈ ಒಂದು ಸಭೆಯನ್ನು ಮಾಡಿದ್ದಾರೆ. ಈ ಸಭೆಯಲ್ಲಿ ಹಾಗಾದರೆ 2ರ ಬದಲಿಗೆ 3 ಟಿಕೆಟ್ ನೀಡುವಂತ ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿ 3 ಟಿಕೆಟ್ ಅನ್ನ ನೀಡ್ತಾರಾ ಅಂತ ಹೇಳಿ ಕಾದು ನೋಡಬೇಕಿದೆ.